ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸ ಮಹಾತ್ಮೆ ಭಾಗ 3. ದೃಢಧನ್ವರಾಜನು ವಾಲ್ಮೀಕಿ ಋಷಿಗಳನ್ನು ತನಗೆ ಈ ಪುರುಷೋತ್ತಮ ಮಾಸದಲ್ಲಿ ದೀಪದಾನದ ಮಹತ್ವ ಹಾಗೂ ಅದರ ಪುಣ್ಯ ಫಲವನ್ನು ಹೇಳಬೇಕೆಂದು ಕೇಳಿಕೊಂಡನು. ಆಗ ಋಷಿಗಳು ಸಕಲ ಪಾಪಗಳನ್ನು ನಾಶ ಮಾಡುವ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದರು. ಹಿಂದೆ ಸೌಭಾಗ್ಯ ನಗರದಲ್ಲಿ ಚಿತ್ರಬಾಹು ಎಂಬ ಹೆಸರಿನ ಪ್ರಸಿದ್ಧ, ಬಹಳ ಬುದ್ಧಿವಂತ ಹಾಗೂ ಅತ್ಯಂತ ಬಲಶಾಲಿಯಾದ ರಾಜನಿದ್ದನು. ಸಕಲ ಗುಣ ಸಂಪನ್ನೆ ಮತ್ತು ಪತಿವ್ರತೆಯಾದ ಚಂದ್ರಕಲಾ ಎಂಬಾಕೆ ಆತನ ಪತ್ನಿ. ಒಮ್ಮೆ ರಾಜನು ಅಗತ್ಯ ಋಷಿಗಳು ಬರುತ್ತಿರುವುದನ್ನು ನೋಡಿದನು. ತಕ್ಷಣವೇ ಅವರನ್ನು ಅದರ ಸಹಿತ ಬರಮಾಡಿಕೊಂಡು ಯಥೋಚಿತ ಸತ್ಕಾರ ಮಾಡಿದನು. ಉಚಿತ ಆಸನದಲ್ಲಿ ಕುಳ್ಳಿರಿಸಿದನು. ನಂತರ ಅವರಂತಹ ವಿಷ್ಣು ಭಕ್ತರು ತಮ್ಮ ಮನೆಗೆ ಬಂದುದರಿಂದ ತನ್ನ ಮನೆ, ರಾಜ್ಯ ಹಾಗೂ ಜನ್ಮ ಸಫಲವಾಯಿತೆಂದನು. ನಂತರ ಚಿತ್ರಬಾಹು ತನಗೆ ಇಷ್ಟು ದೊಡ್ಡ ನಿಷ್ಕಂಟಕವಾದ ರಾಜ್ಯ, ಪತಿ, ಪಾರಾಯಣೆಯಾದ ಪತ್ನಿ, ಇಷ್ಟೊಂದು ಸಂಪತ್ತು ಎಲ್ಲವೂ ಯಾವ ಮಹಾನ್ ಪುಣ್ಯದ ಫಲದಿಂದ ದೊರಕಿದೆ ಎಂದು ಅಗತ್ಯರನ್ನು ಕೇಳಿದನು. ಆಗ ಋಷಿಗಳು ರಾಜನಿಗೆ ಅವನ ಪೂರ್ವ ಜನ್ಮದ ಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದರು. ರಾಜನೇ, ನೀನು ಹಿಂದೆ ಚಮತ್ಕಾರಪುರ ಎಂಬಲ್ಲಿ ಶೂದ್ರ ಜಾತಿಯಲ್ಲಿ ಜನಿಸಿದ್ದೆ. ಆಗ ನಿನ್ನ ಹೆಸರು ಮರಿಗ್ರೀವ ಎಂದಿತ್ತು. ಆಗ ನೀನು ನಾಸ್ತಿಕ, ಕೃತಜ್ಞ ಹಾಗೂ ದುಷ್ಟನಾಗಿದ್ದೆ. ಈಗಿನ ನಿನ್ನ ಪತ್ನಿಯೇ ಆ ಜನ್ಮದಲ್ಲೂ ಪತಿವ್ರತೆಯಾದ ಸತಿಯಾಗಿದ್ದಳು. ನೀನು ಬಹಳ ದುಷ್ಟನಾದ ಕಾರಣ ನಿನ್ನ ಜಾತಿಯವರು ಹಾಗೂ ಬಂಧುಗಳು ನಿನ್ನನ್ನು ತ್ಯಜಿಸಿದ್ದರು. ರಾಜನು ನಿನ್ನ ಹಣವನ್ನೆಲ್ಲ ವಶಪಡಿಸಿಕೊಂಡು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದನು. ನೀನು ಹಣ ಸಂಪಾದಿಸುವ ಸಲುವಾಗಿ ಒಂದು ನಿರ್ಜನವಾದ ಕಾಡಿಗೆ ಬಂದೆ. ಅಲ್ಲಿ ನೀನು ಪಶು ಪಕ್ಷಿಗಳನ್ನು ಕೊಂದು ನಿನ್ನ ಪತ್ನಿಯ ಜೊತೆ ಜೀವನ ನಿರ್ವಹಿಸುತ್ತಿದ್ದೆ. ಒಮ್ಮೆ ನಿರ್ಜನವಾದ ಕಾಡಿನಲ್ಲಿ ಭೇಟಿಯಾಡಲು ಹೋದಾಗ ಉಗ್ರದೇವ ಎಂಬ ಮಹಾಮುನಿಯು ದಾರಿ ತಪ್ಪಿ ಬಾಯಾರಿಕೆಯಿಂದ ಬಳಲಿ ಜ್ಞಾನ ತಪ್ಪಿ ಬಿದ್ದು ಬಿಟ್ಟಿದ್ದನು. ಸಾಯುವ ಸ್ಥಿತಿಯಲ್ಲಿದ್ದ ಆ ಬ್ರಾಹ್ಮಣನ ಮೇಲೆ ನಿನಗೆ ಕರುಣೆ ಬಂದು ಅವನನ್ನು ನಿನ್ನ ಮನೆಗೆ ಕರೆತಂದೆ. ನೀವಿಬ್ಬರೂ ಅವನಿಗೆ ಉಪಚಾರ ಮಾಡಿದ ಮೇಲೆ ಆ ಮುನಿಯು ಎದ್ದು ಕುಳಿತನು. ನಂತರ ಮರಿಗ್ರೀವನ ಸಹಾಯದಿಂದ ಹತ್ತಿರವೇ ಇದ್ದ ಕೆರೆಗೆ ಹೋಗಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣ ಕೊಟ್ಟು ಒಂದು ವಟವೃಕ್ಷದ ಕೆಳಗೆ ಕುಳಿತುಕೊಂಡನು. ನೀರನ್ನು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು. ಮರಿಗ್ರೀವನು ಆ ಮುನಿಗೆ ಹಾಲು ಹಣ್ಣುಗಳನ್ನಿತ್ತು ಸ್ವೀಕರಿಸಲು ಕೇಳಿಕೊಂಡನು. ಆದರೆ ಆ ಮುನಿಯು ಮೊದಲು ನಿನ್ನ ವೃತ್ತಾಂತವನ್ನು ತಿಳಿಸಿದ ಮೇಲೆ ಫಲಾಹಾರ ಸ್ವೀಕರಿಸುವೆನೆಂದು ಹೇಳಿದನು. ನೀನು ನಿನ್ನ ಇತಿಹಾಸವನ್ನು ತಿಳಿಸಿದೆ. ಆದರೂ ಆ ಬ್ರಾಹ್ಮಣನು ಸಂತೋಷದಿಂದ ಫಲಾಹಾರ ತೆಗೆದುಕೊಂಡವನು. ತಾನು ಪ್ರಯಾಗಕ್ಕೆ ಹೋಗುತ್ತಿರುವಾಗ ಕಾಡಿನಲ್ಲಿ ಪಥಭ್ರಷ್ಟನಾಗಿ ಬಿದ್ದಾಗ ನೀನು ನನ್ನ ಪ್ರಾಣವನ್ನು ಉಳಿಸಿರುವೆ. ನಿಮ್ಮ ದುಃಖಕ್ಕೆ ಕಾರಣವನ್ನು ತಿಳಿಸಿದರೆ ನಾನು ನಿಮ್ಮ ದುಃಖವನ್ನು ದೂರ ಮಾಡುವೆನು ಎಂದನು. ಉಗ್ರದೇವ ಮಹಾಮುನಿಗೆ ಮರಿಗ್ರೀವನು ಅವನ ವೃತ್ತಾಂತವನ್ನೆಲ್ಲ ತಿಳಿಸಿ ತನ್ನ ಘೋರ ದರಿದ್ರತೆಯನ್ನು ನಾಶ ಮಾಡಬೇಕೆಂದು ಬಹಳ ದೈನ್ಯದಿಂದ ಕೈಮುಗಿದು ಕೇಳಿಕೊಂಡನು. ಆಗ ಉಗ್ರದೇವನು ಅವನ ಅತಿಥಿ ಸತ್ಕಾರಕ್ಕೆ ಮೆಚ್ಚಿದ ಕಾರಣ ಒಂದು ಕ್ಷಣ ಯೋಚಿಸಿ ದಾರಿದ್ರತೆಯನ್ನು ದೂರ ಮಾಡುವ ಒಂದು ಉಪಾಯವನ್ನು ತಿಳಿಸಿದನು. ಮರಿಗ್ರೀವನೇ, ಮುಂದೆ ಬರುವ 3ನೇ ತಿಂಗಳು ಪುರುಷೋತ್ತಮ ಮಾಸ. ಆಗ ನೀವಿಬ್ಬರೂ ಪರಮಾತ್ಮನಾದ ಪುರುಷೋತ್ತಮನನ್ನು ಪ್ರಸನ್ನಗೊಳಿಸಲು ದೀಪದಾನ ಮಾಡಿರಿ. ಆಗ ನಿಮ್ಮ ಕಷ್ಟಗಳೆಲ್ಲವೂ ಬುಡಸಹಿತ ನಷ್ಟವಾಗುವು. ಹಣವಿದ್ದರೆ ತುಪ್ಪದ ದೀಪ ಇಲ್ಲವೇ ಎಳ್ಳೆಣ್ಣೆಯ ದೀಪ ದಾನ ಮಾಡಿರಿ. ನೀವು ಈಗ ಕಾಡಿನಲ್ಲಿ ಇರುವುದರಿಂದ ಇಂಗುದಿಯ ಎಣ್ಣೆಯ ದೀಪ ದಾನ ಮಾಡಿರಿ. ನಿತ್ಯವೂ ನಿಯಮ ಪೂರ್ವಕವಾಗಿ ಸರೋವರದಲ್ಲಿ ಸ್ನಾನ ಮಾಡಿ ಈ ಕಾಡಿನಲ್ಲಿ ವ್ರತಾಚರಣೆ ಮಾಡಿ ದೀಪದಾನ ಮಾಡಿ. ಯಾವ ಯಜ್ಞ ಯಾಗಾದಿ ಕರ್ಮಗಳು ಹಾಗೂ ಮಹಾದಾನಗಳು ಈ ಪುರುಷೋತ್ತಮ ಮಾಸದ ದೀಪದಾನಕ್ಕೆ ಸರಿಗಟ್ಟಲಾರವು. ಈ ದೀಪದಾನದ ಪುಣ್ಯದಿಂದ ಧನ, ಧಾನ್ಯ, ಪುತ್ರ, ಯಶಸ್ಸು ಎಲ್ಲವೂ ದೊರಕುವುದು. ಕನ್ಯೆಯರು ಈ ಮಾಸದಲ್ಲಿ ದೀಪದಾನ ಮಾಡಿದರೆ ಗುಣವಂತ ಹಾಗೂ ಚಿರಂಜೀವಿ ಪತಿಯು ವಿದ್ಯಾರ್ಥಿಗಳಿಗೆ ವಿದ್ಯೆಯು ಪ್ರಾಪ್ತಿಯಾಗುವುದು ಎಂದು ಹೇಳುತ್ತಾ ಆ ಬ್ರಾಹ್ಮಣನು ಪ್ರಯಾಗಕ್ಕೆ ಹೊರಟು ಹೋದನು. ಇತ್ತ ಕಡೆ ಮರಿಗ್ರೀವ ಮತ್ತು ಅವನ ಪತ್ನಿಯು ಪುರುಷೋತ್ತಮ
ನ ಧ್ಯಾನದಲ್ಲಿ 2 ತಿಂಗಳು ಕಳೆದರು. 3ನೇ ತಿಂಗಳಲ್ಲಿ ಪುರುಷೋತ್ತಮ ಮಾಸವೂ ಬಂದಿತು. ಆ ದಂಪತಿಗಳು ಭಗವಂತನನ್ನು ಧ್ಯಾನಿಸುತ್ತಾ ದೀಪದಾನ ಮಾಡಲು ಪ್ರಾರಂಭಿಸಿದರು. ಧನಪ್ರಾಪ್ತಿಯ ಕಾಮನೆಯಿಂದ ದೃಢ ಭಕ್ತಿಯಿಂದ ಇಂಗುದಿಯ ಎಣ್ಣೆಯಿಂದ ದೀಪ ಹಚ್ಚುತ್ತಾ ಆ ಮಾಸವನ್ನು ಕಳೆದರು. ಕಾಲ ಕಳೆದಂತೆ ಮರಣ ಹೊಂದಿ ಸ್ವರ್ಗಲೋಕದಲ್ಲಿ ಕೆಲವು ಕಾಲವಿದ್ದರು. ನಂತರ ಆ ಮರಿಗ್ರೀವ ದಂಪತಿಗಳಿಗೆ ಈ ಜನ್ಮದಲ್ಲಿ ಚಿತ್ರಬಾಹು ದಂಪತಿಗಳಾಗಿ ಜನಿಸಿದರು. ಅಂದರೆ ಪುರುಷೋತ್ತಮ ಮಾಸದ ದೀಪದಾನದ ಮಹತ್ವ ಎಷ್ಟಿರಬಹುದು. ಈ ರೀತಿಯಾಗಿ ಅಗತ್ಯರು ಚಿತ್ರಬಾಹುವಿಗೆ ಆತನ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿಸಿ ಅವರಿಗೆ ಆಶೀರ್ವದಿಸಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ದೃಢಧನ್ವನು ವಾಲ್ಮೀಕಿ ಋಷಿಗಳನ್ನು ಪುರುಷೋತ್ತಮ ಮಾಸದ ಉದ್ಯಾಪನೆಯ ವಿಧಿವಿಧಾನಗಳನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಆಗ ಋಷಿಗಳು ಹೇಳುತ್ತಾರೆ, ಪುರುಷೋತ್ತಮ ಮಾಸದ ವ್ರತಾಚರಣೆಯ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಈ ವ್ರತದ ಉದ್ಯಾಪನೆ ಮಾಡಬೇಕು. ಆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ, ಅಷ್ಟಮಿ ಅಥವಾ ನವಮಿ ತಿಥಿಗಳು ಉದ್ಯಾಪನೆ ಮಾಡಲು ಪವಿತ್ರ ತಿಥಿಗಳು. ಅಂದು ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾತರ್ವಿಧಿಗಳನ್ನು ಪೂರೈಸಿ ಶಕ್ತಿ ಇದ್ದಷ್ಟು ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಬೇಕು. ಮೊದಲು ಪತ್ನಿ ಸಹಿತ ಹೋಗಿ 30 ಬ್ರಾಹ್ಮಣರನ್ನು ಆಹ್ವಾನಿಸಬೇಕು. ಅಷ್ಟು ಶಕ್ತಿ ಇಲ್ಲದಿದ್ದರೆ 5 ಇಲ್ಲವೇ 7 ಬ್ರಾಹ್ಮಣರನ್ನು ಕರೆಯಬೇಕು. ಪುನಃ ಮಧ್ಯಾಹ್ನ ಕಾಲಕ್ಕೆ 16 ಸೇರು ಇರುವಂತೆ ಪಂಚಧಾನ್ಯದಿಂದ ಇಲ್ಲವೇ ಅದರ ಕಾಲು ಭಾಗದಷ್ಟು ಪಂಚಧಾನ್ಯದಿಂದ ಭದ್ರವಾದ ಮಂಡಲವನ್ನು ರಚಿಸಬೇಕು. ಅದರ ಮೇಲೆ ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನಿಂದ ಮಾಡಿದ 4 ಕಳಶಗಳನ್ನು ಸ್ಥಾಪಿಸಬೇಕು. ನಂತರ 4 ವ್ಯೂಹಗಳ ಪ್ರೀತ್ಯರ್ಥವಾಗಿ 4 ದಿಕ್ಕುಗಳಲ್ಲಿಯೂ ಸ್ಥಾಪಿಸಿರುವ ಆ ಕಳಶಗಳಿಗೆ ಉತ್ತಮ ವಸ್ತ್ರಗಳನ್ನು ಒದಗಿಸಬೇಕು. ಅವುಗಳ ಮೇಲೆ ವಾಸುದೇವ, ಬಲರಾಮ, ಪ್ರದ್ಯುಮ್ನ ಮತ್ತು ಅನಿರುದ್ಧನನ್ನು ಸ್ಥಾಪಿಸಬೇಕು. ಪುರುಷೋತ್ತಮ ಮಾಸದ ವ್ರತಾರಂಭದಲ್ಲಿ ಕಳಸದಲ್ಲಿ ಸ್ಥಾಪಿಸಿದ್ದ ರಾಧಾ ಸಹಿತ ಶ್ರೀಕೃಷ್ಣನನ್ನು ಕಳಸ ಸಹಿತ ತಂದು ಮಂಡಲದ ಮಧ್ಯದಲ್ಲಿ ಸ್ಥಾಪಿಸಬೇಕು. ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಆಚಾರ್ಯರನ್ನು ಮತ್ತು ಜಪಕ್ಕಾಗಿ 4 ಬ್ರಾಹ್ಮಣರನ್ನು ಆಹ್ವಾನಿಸಿ ಉಂಗುರದ ಸಹಿತ ವಸ್ತ್ರಗಳನ್ನು ಕೊಡಬೇಕು. ಶರೀರದ ಶುದ್ಧಿಗಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಗೋದಾನ ಕೊಡಬೇಕು. ಸಪತ್ನಿಕನಾಗಿ ಪೂರ್ವೋಕ್ತ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕು. 4 ಬ್ರಾಹ್ಮಣರಿಂದ ಚತುರ್ವ್ಯೂಹದ ಜಪ ಮಾಡಿಸಬೇಕು. 4 ದಿಕ್ಕುಗಳಲ್ಲಿಯೂ 4 ದೀಪಗಳನ್ನು ಕಳಶದ ಮೇಲೆ ಸ್ಥಾಪಿಸಬೇಕು. ನಂತರ ಕ್ರಮವಾಗಿ ಎಳೆನೀರು ಮುಂತಾದವುಗಳಿಂದ ಶ್ರದ್ಧಾಭಕ್ತಿಯಿಂದ ಅರ್ಘ್ಯದಾನ ಮಾಡಬೇಕು. ಭಕ್ತಿಪೂರ್ವಕವಾಗಿ ರಾಧಾ ಸಹಿತ ಪುರುಷೋತ್ತಮನಿಗೆ ಚತುರ್ಥಂತನಾಮ ಮಂತ್ರಗಳಿಂದ ಎಳ್ಳಿನಿಂದ ಹೋಮ ಮಾಡಬೇಕು. ತರ್ಪಣ ಮತ್ತು ಮಾರ್ಜನದ ನಂತರ ಆರತಿ ಮಾಡಬೇಕು. ನಂತರ ಧ್ಯಾನ, ಭಗವಂತನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಪತ್ನಿ ಸಹಿತ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆಚಾರ್ಯರಿಗೆ ಹಾಗೂ ಬ್ರಾಹ್ಮಣರಿಗೆ ವಸ್ತ್ರ, ಆಭರಣ ಮತ್ತು ದಕ್ಷಿಣೆ ಕೊಡಬೇಕು. ಹಾಲು ಕೊಡುತ್ತಿರುವ ಕರುವಿರುವ ಹಸುವಿಗೆ ವಸ್ತ್ರಾದಿಗಳಿಂದ ಪೂಜಿಸಿ ದಾನ ಕೊಡಬೇಕು. ಇದರಿಂದ ಮಹಾವಿಷ್ಣುವು ದೊರಕುವುದು, ಪುಣ್ಯವೂ ದೊರಕುವುದು. ಆಹ್ವಾನಿತರಾದ ಬ್ರಾಹ್ಮಣ ದಂಪತಿಗಳಿಗೆ ಕಂಚಿನ ಪಾತ್ರೆಯಲ್ಲಿ ಹಣ್ಣುಗಳನ್ನಿಟ್ಟು ದಾನ ಮಾಡಬೇಕು. ಪುರುಷೋತ್ತಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕರಿಸಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಮೃಷ್ಟಾನ್ನ ಭೋಜನ ಒಣಪಡಿಸಬೇಕು. ಮಧ್ಯೆ ಮಧ್ಯೆ ಪ್ರೀತಿಯಿಂದ ಉಪಚರಿಸಬೇಕು. ನಂತರ ಅದರ ಪೂರ್ವಕವಾಗಿ ತಾಂಬೂಲ ಕೊಡಬೇಕು. ಪರಮಾತ್ಮನಲ್ಲಿ ಕ್ಷಮೆಯಾಚನೆ ಮಾಡಬೇಕು. ಭೂತಗಳಿಗೆ ಅನ್ನದ ಬಲಿ ಕೊಡಬೇಕು. ನಂತರ ಬಂಧು ಜನಗಳ ಸಹಿತ ಊಟ ಮಾಡಬೇಕು. ಅಮಾವಾಸ್ಯೆಯ ರಾತ್ರಿ ಜಾಗರಣ ಮಾಡಬೇಕು. ರಾಧಾಕೃಷ್ಣರ ಪ್ರತಿಮೆಗೆ ಪೂಜಿಸಬೇಕು. ನಂತರ ದೇವರ ವಿಸರ್ಜನೆ ಮಾಡಬೇಕು. ಆ ಮೂರ್ತಿಯನ್ನು ಆಚಾರ್ಯರಿಗೆ ದಾನ ಮಾಡಬೇಕು. ಯಾರು ಈ ಪ್ರಕಾರ ಶ್ರೀಕೃಷ್ಣನ ಪರಮಪ್ರಿಯ ಶ್ರೀ ಪುರುಷೋತ್ತಮ ಮಾಸದ ವ್ರತವನ್ನು ದೃಢ ಭಕ್ತಿಯಿಂದ ಮಾಡಿ ಉದ್ಯಾಪನೆ ಮಾಡುವರೋ ಅವರು ತಮ್ಮ ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಗೋಲೋಕದಲ್ಲಿ ಶಾಶ್ವತವಾಗಿ ನೆಲೆಸುವರು. ಉದ್ಯಾಪನೆಯ ನಂತರ ವ್ರತದ ನಿಯಮದ ಸಮಾಪ್ತಿ. ವಾಲ್ಮೀಕಿ ಋಷಿಗಳು ದೃಢಧನ್ವನಿಗೆ ಹೇಳಿದರು, ಪುರುಷೋತ್ತಮ ಮಾಸದ ವ್ರತ ಮಾಡುವಾಗ ನಕ್ಷತ್ರವನ್ನು ನೋಡಿ ಅಥವಾ ಒಂದು ಹೊತ್ತು ಭೋಜನ ಮಾಡುವವರು ವ್ರತದ ಸಮಾಪ್ತಿಗಾಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಅಮಾವಾಸ್ಯೆಯ ದಿನ ಭೋಜನ ಮಾಡುವವರು ದಕ್ಷಿಣ ಸಹಿತ ಗೋದಾನ, ಫಲಹಾರ ಮಾಡುವವರು ಹಣ್ಣಿನ ದಾನ, ಎಣ್ಣೆಯ ಪದಾರ್ಥಗಳನ್ನು ತ್ಯಜಿಸಿದರು ತುಪ್ಪದ ದಾನ, ತುಪ್ಪದ ನಿಯಮ ಮಾಡಿದವರು ಹಾಲಿನ ದಾನ, ಧಾನ್ಯದ ವ್ರತ ಮಾಡಿದವರು ಗೋಧಿಯ ಅಥವಾ ಅಕ್ಕಿಯ ದಾನ, ನೆಲದ ಮೇಲೆ ಮಲಗುವ ವ್ರತ
ಮಾಡಿದವರು ಶಯ್ಯಾದಾನ ಇಲ್ಲವೇ ತಮಗಿಷ್ಟವಾದ ದಾನವನ್ನು ಕೊಡಬಹುದು. ಪುರುಷೋತ್ತಮ ಮಾಸದಲ್ಲಿ ದೀಪದಾನ ಮಾಡಿದವರು ಒಂದು ತಾಮ್ರದ ಪಾತ್ರೆಯಲ್ಲಿ ತುಪ್ಪದ ಬತ್ತಿ ಇಟ್ಟು ದೀಪ ಹಚ್ಚಿ ದಾನ ಕೊಡಬೇಕು. ಹೀಗೆ ಮಾಡಿದವರು ತಮ್ಮ ಮನೋಭಿಲಾಷೆಗಳನ್ನು ಪಡೆಯುತ್ತಾರೆ. ಅವರವರ ವ್ರತ ನಿಯಮದ ಸಮಾಪ್ತಿಯಲ್ಲಿ ಮಾಡಿದ ದಾನದಂತೆ ಅದರ ಫಲವನ್ನು ಪಡೆಯುವರು. ತಮ್ಮ ಎಲ್ಲ ಶುಚಿತ್ವದ ಕ್ರಿಯೆಗಳಿಗೂ ಕುಶವನ್ನು ಅಂದರೆ ದರ್ಭೆ ಉಪಯೋಗಿಸಬೇಕು. ಏಕೆಂದರೆ ಕುಶ ಅತ್ಯಂತ ಪವಿತ್ರವೆಂದು ಹೇಳಲಾಗಿದೆ. ಈ ನಿಯಮಗಳನ್ನೆಲ್ಲ ಮೀರುವವರು ಶೂದ್ರರಾಗಿ ಜನಿಸುವವರು. ದೃಢಧನ್ವನು ವಾಲ್ಮೀಕಿ ಋಷಿಗಳನ್ನು ಬೀಳ್ಕೊಟ್ಟು ನಂತರ ತನ್ನ ಪತ್ನಿಗೆ ಹೇಳಿದನು, ಅರಿಷಡ್ವರ್ಗಗಳಿಂದ ತುಂಬಿರುವ ಈ ಸಾರರಹಿತ ಸಂಸಾರದಲ್ಲಿ ಯಾವ ಸುಖವಿದೆ? ಆದ್ದರಿಂದ ಈ ನಶ್ವರ ಶರೀರದಿಂದ ಬಿಡುಗಡೆ ಹೊಂದಿ ಮೋಕ್ಷ ಪ್ರಾಪ್ತಿಗಾಗಿ ಕಾಡಿಗೆ ಹೋಗುತ್ತಿರುವೆ. ಅಲ್ಲಿ ಪುರುಷೋತ್ತಮನನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡುವೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಪತಿವ್ರತೆಯಾದ ಗುಣಸುಂದರಿಯು ಪತಿಯ ಜೊತೆ ಬರುವುದಾಗಿ ತಿಳಿಸಿದಳು. ರಾಜನು ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ಪತ್ನಿಯ ಸಹಿತ ಕಾಡಿಗೆ ಹೋಗಿ ಉಗ್ರವಾದ ತಪಸ್ಸನ್ನಾಚರಿಸಿದರು. ಪುರುಷೋತ್ತಮ ಮಾಸ ಪೂರ್ಣವಾದ ಮೇಲೆ ಒಂದು ವಿಮಾನವು ಬಂದು ಆ ದಂಪತಿಗಳನ್ನು ಕರೆದುಕೊಂಡು ಗೋಲೋಕಕ್ಕೆ ಹೋಯಿತು. ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪದ ಫಲವಾಗಿ ಅವರಿಬ್ಬರು ಶಾಶ್ವತವಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಾಸಿಸತೊಡಗಿದರು. ನಾರಾಯಣನು ನಾರದರಿಗೆ ಹೇಳಿದನು, ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಭೂಮಿಯಲ್ಲಿ ಈ ಮಾಸದ ವ್ರತಕ್ಕೆ ಸರಿಸಮಾದ ವಸ್ತುವೇ ಇಲ್ಲ. ತಿಳಿದೋ ಅಥವಾ ತಿಳಿಯದೆಯೋ ಈ ಮಾಸದಲ್ಲಿ ಉಪವಾಸ, ತೀರ್ಥಸ್ನಾನ, ದಾನ, ಜಪ ಮಾಡಿದರೆ ಕೋಟಿ ಜನ್ಮದ ಪಾಪವೆಲ್ಲ ನಷ್ಟವಾಗುವುದು. ಒಂದು ದುಷ್ಟ ಕೋತಿಯು ತಿಳಿಯದೆಯೇ ಈ ಮಾಸದಲ್ಲಿ 3 ದಿನ ತೀರ್ಥಸ್ನಾನ ಮಾಡಿದ ಕಾರಣ ತನ್ನ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಗೋಲೋಕವಾಸಿಯಾಯಿತು. ಆಗ ನಾರದರು ಆ ದುಷ್ಟನ ವಾನರನ ಕಥೆಯನ್ನು ಸವಿಸ್ತಾರವಾಗಿ ಹೇಳುವಂತೆ ಕೇಳಿಕೊಂಡರು. ಆಗ ನಾರಾಯಣನು ಆ ಕಥೆಯನ್ನು ನಾರದರಿಗೆ ತಿಳಿಸುತ್ತಾರೆ. ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ಬಹಳ ದುರಾಸೆಯ ಹಾಗೂ ಜಿಪುಣ ಬ್ರಾಹ್ಮಣನಿದ್ದನು. ಅವನ ಅತಿ ಜಿಪುಣತನದ ಕಾರಣದಿಂದ ಅವನನ್ನು ಎಲ್ಲರೂ ಕದರಿಯನೆಂದು ಕರೆಯುತ್ತಿದ್ದರು. ಒಂದು ದಿನವೂ ತಂದೆ ತಾಯಿಗಳ ಸೇವೆ ಮಾಡಲಿಲ್ಲ, ವ್ರತ ಪೂಜಾದಿಗಳನ್ನೂ ಮಾಡಲಿಲ್ಲ. ತಾನೂ ತಿನ್ನದೆ ಪತ್ನಿ ಪುತ್ರರಿಗೂ ಊಟ ಬಟ್ಟೆ ಕೊಡದೆ ಹಣವನ್ನು ಕೂಡುತ್ತಿದ್ದನು. ಅವನ ಸ್ನೇಹಿತನೊಬ್ಬ ತೋಟದ ಮಾಲಿಯಾಗಿದ್ದನು. ಅವನ ಬಳಿ ಹೋಗಿ ದೈನ್ಯದಿಂದ ಬೇಡಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನಿಗೆ ಮೋಸ ಮಾಡಿ ತೋಟದ ಹಣ್ಣುಗಳನ್ನೆಲ್ಲ ಕಳ್ಳತನ ಮಾಡುತ್ತಿದ್ದನು. ಕೊನೆಗೆ ಒಂದು ದಿನ ಮರಣ ಹೊಂದಿದನು. ಯಮಲೋಕದಲ್ಲಿ ಯಮಧರ್ಮನು ಅವನಿಗೆ 1,000 ಬಾರಿ ವಾನರನಾಗಿ ಜನಿಸುವಂತೆ ಆಜ್ಞಾ ಮಾಡಿದನು. ಆ ಕದರಿಯ ತಾನು ಮಾಡಿದ ಮಿತ್ರದ್ರೋಹದ ಪಾಪದ ಫಲವಾಗಿ ನರಕ ಯಾತನೆ ಅನುಭವಿಸುತ್ತಾ ಪ್ರೇತ ಶರೀರ ಹೊಂದಿದನು. ಆಗ ನಾನಾ ಕಷ್ಟಗಳನ್ನು ಅನುಭವಿಸಿ ಹಣ್ಣುಗಳನ್ನು ಕದ್ದ ಪಾಪಕ್ಕಾಗಿ ವಾನರನಾಗಿ ಜನಿಸಿದನು. ಕಾಲಂಜರ ಪರ್ವತದ ಸಮೀಪದಲ್ಲಿ ಮನೋಹರವಾದ ಒಂದು ಕೊಳವಿದ್ದಿತು. ಅದರ ಹೆಸರು ಮೃಗತೀರ್ಥ. ಅದು ಮಾನಸ ಸರೋವರದಷ್ಟು ಪವಿತ್ರವಾಗಿತ್ತು. ಅಲ್ಲಿಗೆ ದೇವತೆಗಳು ರಾಕ್ಷಸರ ಭಯದಿಂದ ಮೃಗದ ರೂಪ ಧರಿಸಿ ಸ್ನಾನ ಮಾಡಲು ಬರುತ್ತಿದ್ದರು. ಇಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳು ಸದ್ಗತಿ ಹೊಂದುವರೆಂಬ ನಂಬಿಕೆ ಮನುಷ್ಯ ಶರೀರ ಪಡೆದ ಉತ್ತಮ ಬ್ರಾಹ್ಮಣ ಜನ್ಮ ತಳೆದಿದ್ದರು. ಕದರಿಯನು ತನ್ನ ಪಾಪದ ಫಲವಾಗಿ ಮೊಟ್ಟ ಮೊದಲು ಆ ಕೊಳದ ಬಳಿ ವಾನರನಾಗಿ ಜನಿಸಿದನು. ಆಗ ನಾರದರು ಅಷ್ಟು ಪಾಪಗಳನ್ನು ಮಾಡಿದ್ದರು ಕದರಿಯನು ಆ ಪವಿತ್ರ ಕೊಳದ ಬಳಿ ಜನಿಸಲು ಕಾರಣವೇನು ಎಂದು ಪ್ರಶ್ನಿಸಿದನು. ಅದಕ್ಕೆ ನಾರಾಯಣನು ಒಂದು ಕಥೆಯನ್ನು ಹೇಳಿದನು. ಹಿಂದೆ ಚಿತ್ರಕುಂಡಲ ಎಂಬ ಹೆಸರಿನ ಶ್ರೇಷ್ಠ ವೈಶ್ಯನಿದ್ದನು. ಮಹಾಪತಿವ್ರತೆಯಾದ ತಾರಕ ಅವನ ಪತ್ನಿ. ಆ ದಂಪತಿಗಳು ಬಹಳ ಭಕ್ತಿಯಿಂದ ಪುರುಷೋತ್ತಮ ಮಾಸದ ವ್ರತಾಚರಣೆ ಮಾಡಿ ವ್ರತದ ಕೊನೆಯ ದಿನ ಉದ್ಯಾಪನೆ ಮಾಡಿದರು. ಆಗ ಅಲ್ಲಿಗೆ ಕದರಿಯನು ಬಂದಿದ್ದನು. ಅವನು ಪೂಜಾ ವ್ರತಾದಿಗಳನ್ನು ಮಾಡಿದ್ದರೂ ಆ ವೈಶ್ಯನು ಮಾಡಿದ ಪುರುಷೋತ್ತಮ ಮಾಸದ ವ್ರತವನ್ನು ಬಹಳ ಭಕ್ತಿಯಿಂದ ನೋಡಿದ್ದನು ಮತ್ತು ಧನ ಲಾಲಸೆಯಿಂದ ಆ ಮಾಸವನ್ನು ಬಹಳ ಪ್ರಶಂಸಿಸಿದ್ದನು. ಏಕೆಂದರೆ ಆ ವೈಶ್ಯನು ಬ್ರಾಹ್ಮಣರಿಗೆಲ್ಲ ಮೃಷ್ಟಾನ್ನ ಭೋಜನ ಹಾಕಿ ಕೈತುಂಬ ದಕ್ಷಿಣೆ ಕೊಟ್ಟಿದ್ದನು. ಆ ಮಾಸದ ವ್ರತವನ್ನು ಕೇವಲ ನೋಡಿ ಅದನ್ನು ಪ್ರಶಂಸಿದ್ದರ ಪುಣ್ಯ ಫಲವಾಗಿ ಅವನು ಆ ಪವಿತ್ರ ತೀರ್ಥದಲ್ಲಿ ವಾನರನಾಗಿ ಜನಿಸಿದ್ದನು. ಆ ಹಣ್ಣು ಹಂಪಲುಗಳಿಂದ ತುಂಬಿದ್ದ ಆ ವನದಲ್ಲಿ ವಾನರನಾಗಿ ಜನಿಸಿದ್ದಕ್ಕೆ ಇನ್ನೊಂದು ಕಾರಣವೂ ಇದೆ. ಹಿಂದೆ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆ ನಿರ್ಮಿಸಿ ರಾವಣನ್ನು ಸಂಹರಿಸಿದ್ದನು. ರಾವಣ ವಧೆಯಿಂದ ಪ್ರಸನ್ನರಾದ ಬ್ರಹ್ಮ ಶಂಕರರು ರಾಮನಿಗೆ
ಏನು ವರ ಕೇಳಿದರೋ ಕೊಡುವುದಾಗಿ ಹೇಳಿದರು. ಆಗ ರಾಮನು ರಾಕ್ಷಸರ ಕೈಯಿಂದ ಮರಣ ಹೊಂದಿದ ವಾನರನ್ನೆಲ್ಲ ಬದುಕಿಸುವಂತೆ ಕೇಳಿಕೊಂಡನು. ಆಗ ಅಮೃತದ ವೃಷ್ಟಿಯಾಗಿ ಎಲ್ಲ ವಾನರರು ಬದುಕಿದರು. ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುವಾಗ ಆ ವಾನರಲ್ಲೆಲ್ಲ ತಮಗಿಷ್ಟವಾದ ಕಡೆ ಹೋಗಬಹುದೆಂದು ವಾನರ ಜಾತಿ ಇದ್ದ ಕಡೆಯೆಲ್ಲ ಫಲ ಪುಷ್ಪಗಳಿಂದ ತುಂಬಿರುವ ಕಾಡುಗಳು, ಸಿಹಿಯಾದ ನೀರುಳ್ಳ ಕೆರೆ ಕೊಳ ನದಿಗಳು ಇರುತ್ತವೆ ಎಂದು ವರಕೊಟ್ಟನು. ಆ ವಾನರದಲ್ಲಿ ಕದರಿಯನು ವಾನರನಾಗಿ ಜನಿಸಿದ್ದನು. ತನ್ನ ಪಾಪದ ಫಲವಾಗಿ ದೇಹದಲ್ಲೆಲ್ಲ ಹುಣ್ಣುಗಳಾಗಿ ನರಕಯಾತನೆ ಅನುಭವಿಸುತ್ತಿತ್ತು. ಆಗ ದೈವಯೋಗದಿಂದ ಪುರುಷೋತ್ತಮ ಮಾಸ ಬಂದಿತು. ನಿರಾಹಾರದಿಂದ ತೀರ್ಥದ ಬಳಿ ಬಂದಿತು. ದಶಮಿ ತಿಥಿಯಿಂದ 4 ದಿನಗಳವರೆಗೆ ಆ ಮಾಸದಲ್ಲಿ ಉಪವಾಸವಿದ್ದು ರೋಗಗಳಿಂದ ಬಳಲಿ ಬೆಂಡಾಗಿ ಆ ಕೊಳದಲ್ಲಿ ಬಿದ್ದಿತು. ಶರೀರವನ್ನೆಲ್ಲ ಪವಿತ್ರ ನೀರಿನಿಂದ ನೆನೆಯಿತು. ಆ ಪುಣ್ಯದ ಫಲವಾಗಿ ಆ ಕೋತಿಗೆ ಪವಿತ್ರ ಶರೀರ ದೊರಕಿತು. ಇದ್ದಕ್ಕಿದ್ದಂತೆ ಸಕಲ ದುಃಖ ಸಾಮಗ್ರಿಗಳಿಂದ ತುಂಬಿದ್ದ ಒಂದು ವಿಮಾನವು ಬಂದು ನಿಂತಿತು. ಇದನ್ನೆಲ್ಲ ನೋಡಿ ಕದರಿಯನಿಗೆ ವಿಪರೀತವಾದ ಆಶ್ಚರ್ಯವಾಯಿತು. ಆಗ ಹರಿಭಟರು ಅವನ ಮುಂದೆ ಕೈ ಜೋಡಿಸಿ ನಿಂತರು. ಕದರಿಯನು ದಿವ್ಯ ಶರೀರ ಹೊಂದಿ ಆಶ್ಚರ್ಯಚಕಿತನಾಗಿ ನಿಂತಿರುವುದನ್ನು ನೋಡಿ ಆ ಹರಿಭಟರು, ಸ್ವಾಮಿ, ವಿಳಂಬ ಮಾಡಬೇಡಿ, ತಮಗಾಗಿ ಗೋಲೋಕದಲ್ಲಿ ಭಗವಾನ್ ಪುರುಷೋತ್ತಮನ ಬಳಿ ವಿಶೇಷ ಸ್ಥಾನ ದೊರಕಿದೆ ಎಂದರು. ಆಗ ಕದರಿಯನು ತಾನು ಅಷ್ಟು ಘೋರ ಪಾಪ ಮಾಡಿದ್ದರೂ ತನಗೆ ಇಂತಹ ಸುಂದರ ಹಾಗೂ ದಿವ್ಯ ಶರೀರ ದೊರಕಿರುವ ಕಾರಣವೇನಿರಬಹುದು? ಅಂತಹ ಮಹಾನ್ ಪುಣ್ಯದ ಕಾರ್ಯವನ್ನು ನಾನೇನು ಮಾಡಿರುವೆ ಎಂದು ಆ ಹರಿಭಟರನ್ನು ಪ್ರಶ್ನಿಸಿದನು. ಆಗ ಹರಿಭಟರು ಹೀಗೆ ಹೇಳುತ್ತಾರೆ: ಪರಮಾತ್ಮನಾದ ಪುರುಷೋತ್ತಮನಿಗೆ ಎಲ್ಲ ಮಾಸಗಳಿಗಿಂತಲೂ ಮಹಾನ್ ಪುಣ್ಯವನ್ನು ದಯಪಾಲಿಸುವ ಪುರುಷೋತ್ತಮ ಮಾಸವೆಂದರೆ ಅತ್ಯಂತ ಪ್ರಿಯವಾದದ್ದು. ತಾವು ಈ ಕಾಡಿನಲ್ಲಿ ತಮಗೆ ತಿಳಿಯದೆಯೇ ಕಠಿಣ ತಪಸ್ಸನ್ನು ಮಾಡಿರುವಿರಿ. ನೀವು ಭಯಂಕರ ರೋಗದಿಂದ ನರಳುತ್ತಾ ತಳಿಯದಂತೆ ಉಪವಾಸ ವ್ರತ ಮಾಡಿದ್ದೀರಿ. ಕಪಿಯ ಸ್ವಭಾವಕ್ಕೆ ಅನುಗುಣವಾಗಿ ಮರದಿಂದ ಮರಕ್ಕೆ ಹಾರುತ್ತಾ ಹೂವು ಹಣ್ಣುಗಳನ್ನು ಕೆಳಗೆ ಹಾಕಿದಿರಿ. ಇದರಿಂದ ಇಲ್ಲಿಗೆ ಬರುವ ಮನುಷ್ಯರಿಗೆ ತೃಪ್ತಿಯಾಯಿತು. ನೀವು ವೇದನೆಯಿಂದ ನೀರನ್ನು ಸಹ ಕುಡಿಯಲಿಲ್ಲ. ಹೀಗಾಗಿ ನೀವು ಕಳೆದ ಆ ಮಾಸ ಪುರುಷೋತ್ತಮ ಮಾಸವಾಗಿತ್ತು. ನಿಮಗೆ ತಿಳಿಯದಂತೆ ಆ ಮಾಸದ ವ್ರತ ಮಾಡಿದಂತೆ ಆಯಿತು. ಹಾಗೂ ಪುಷ್ಪ ಮತ್ತು ಹಣ್ಣುಗಳಿಂದ ಕೆಡವಿ ಪರೋಪಕಾರ ಮಾಡಿದ್ದೀರಿ ಅಲ್ಲದೆ ಆ ಪವಿತ್ರ ಮೃಗತೀರ್ಥ ಕೊಳದಲ್ಲಿ ಬಿದ್ದು ಪವಿತ್ರ ಸ್ನಾನವಾಗಿದೆ. ಹೀಗೆ ನಿಮಗೆ ತಿಳಿಯದಂತೆ ಆ ಮಾಸದ ಸ್ನಾನ ತಪದ ಅನುಷ್ಠಾನವಾಗಿದೆ. ಇದರಿಂದ ನಿಮಗೆ ಇಷ್ಟು ಸುಖ ಸಂಪತ್ತು ಸಿಗಲು ಕಾರಣವಾಗಿದೆ. ಇನ್ನು ಮನುಷ್ಯರು ಈ ಮಾಸದ ಮಹಾತ್ಮೆಯನ್ನು ತಿಳಿದು ಶಾಸ್ತ್ರೋಕ್ತವಾಗಿ ವ್ರತವನ್ನು ಆಚರಿಸಿದರೆ ಅದರ ಫಲವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಮಾಸದಲ್ಲಿ ಮನುಷ್ಯನು ಒಂದು ದಿನ ಉಪವಾಸ ವ್ರತ ಆಚರಿಸಿದರೂ ತನ್ನ ಪಾಪರಾಶಿಯಿಂದ ಮುಕ್ತನಾಗುತ್ತಾನೆ. ಅವರು ಯಾವಾಗಲೂ ಪುಣ್ಯಶಾಲಿಗಳಾಗುತ್ತಾರೆ. ಈ ಮಾಸದಲ್ಲಿ ಮನುಷ್ಯರು ದಾನ, ಪಿತೃಕಾರ್ಯ, ವ್ರತಾದಿಗಳನ್ನು ಮಾಡಿದರೆ ಬೇರೆ ಮಾಸಗಳಿಗಿಂತ ಹೆಚ್ಚಿನ ಪುಣ್ಯ ಫಲ ಪಡೆಯುತ್ತಾರೆ. ಇದನ್ನೆಲ್ಲ ಕೇಳಿ ಕದರಿಯನು ವಿಮಾನದಲ್ಲಿ ಕುಳಿತು ಗೋಲೋಕಕ್ಕೆ ಹೋದನು. ಈ ಪುರುಷೋತ್ತಮ ಮಾಸದಲ್ಲಿ ಗೃಹಸ್ಥರು ಇನ್ಯಾವ ಕಾರ್ಯಗಳನ್ನು ಮಾಡಬೇಕು? ದಯಮಾಡಿ ತಿಳಿಸಿರಿ ಎಂದು ನಾರದರು ನಾರಾಯಣನನ್ನು ಕೇಳಿದರು. ಆಗ ನಾರಾಯಣನು ಮುಂದುವರಿಸುತ್ತಾರೆ: ಬೆಳಗಿನ ಕಾರ್ಯಗಳನ್ನು ಮುಗಿಸಿದ ಮೇಲೆ ಮಧ್ಯಾಹ್ನ ಕಾಲದ ಸಂಧ್ಯಾ ವಂದನೆ ಮಾಡಬೇಕು. ನಂತರ ಪಿತೃಗಳಿಗೆ ತರ್ಪಣ ಕೊಡಬೇಕು. ಭೂತ ಬಲಿಯಾದ ನಂತರ ಆಚಮನ ಮಾಡಬೇಕು. ನಂತರ ಅತಿಥಿ ಸತ್ಕಾರ. ಆಮೇಲೆ ತಾನು ಮೌನವಾಗಿ ಪ್ರಸನ್ನ ಚಿತ್ತನಾಗಿ ಊಟ ಮಾಡಬೇಕು. ಪುನಃ ಸ್ವಲ್ಪ ಹೊತ್ತಾದರೂ ಆಧ್ಯಾತ್ಮ ವಿದ್ಯೆಯ ಶ್ರವಣ ಕಥನ ಮಾಡಬೇಕು. ಸೂರ್ಯಾಸ್ತ ಕಾಲದಲ್ಲಿ ಸಾಯಂಕಾಲದ ಸಂಧ್ಯಾವಂದನೆ ಮಾಡಬೇಕು. ಇಲ್ಲದಿದ್ದರೆ ಗೋಹತ್ಯಾ ಪಾಪಕ್ಕೆ ಗುರಿಯಾಗುತ್ತಾನೆ. ರಾತ್ರಿ ಊಟ ಮಾಡಿ ಭಗವಂತನನ್ನು ಸ್ಮರಿಸುತ್ತಾ ನಿದ್ರಿಸಬೇಕು. ಅಹಿಂಸೆ, ಸತ್ಯವಚನ, ಸಮಸ್ತ ಪ್ರಾಣಿಗಳ ಮೇಲೆ ದಯೆ, ಶಾಂತಿ, ಯಥಾಶಕ್ತಿ ದಾನ, ಈ 5 ಪ್ರಾಕಾರಗಳ ಧರ್ಮವನ್ನು ಆಚರಿಸಬೇಕು ಎಂದು ಹೇಳಿದರು. ನಾರದರು ನಾರಾಯಣನಿಗೆ ಪತಿವ್ರತಾ ಸ್ತ್ರೀಯರ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿರಿ ಎಂದು ಕೇಳಿಕೊಂಡರು. ಆಗ ನಾರಾಯಣನು ಈ ರೀತಿಯಾಗಿ ಹೇಳುತ್ತಾರೆ: ಪತಿವ್ರತ ಸ್ತ್ರೀಯ ಲಕ್ಷಣಗಳು. ಪತಿವ್ರತ ಸ್ತ್ರೀಯು ತನ್ನ ಪತಿಯ ಕುರೂಪಿಯಾಗಿರಲಿ, ಸುರೂಪಿಯಾಗಿರಲಿ, ರೋಗಿಯಾಗಿರಲಿ, ಕ್ರೂರಿಯಾಗಿರಲಿ, ಕ್ರೋಧಿಯಾಗಿರಲಿ, ಕುರುಡ, ಕುಂಟ, ದರಿದ್ರನಾಗಿರಲಿ, ಅವನು ಏನೇ ಆಗಿದ್ದರೂ ಹೇಗೆ ಇದ್ದರೂ ಅವನನ್ನು ದೇವರೆಂದು ತಿಳಿದು ಕಾಯ ವಾಚ ಮನಸ ಅವನ ಸೇವೆ ಮಾಡಬೇಕು. ಪತಿಯ ಜೊತೆ ಕಠೋರ ವ್ಯವಹಾರ ಮಾಡುವುದಾಗಲಿ, ಪತಿಯ ಆಜ್ಞೆಯನ್ನು ಮೀರುವುದಾಗಲಿ ಮಾಡಬಾರದು. ಧನದ ಪ್ರಲೋಭನೆಯಿಂದ
ಪರ ಪುರುಷನ ಸ್ನೇಹ ಮಾಡಬಾರದು. ಧರ್ಮ ಕಾರ್ಯಗಳಲ್ಲಿ ಪತಿಗೆ ಅನುಕೂಲವಾಗಿರಬೇಕು. ಗೃಹ ಕಾರ್ಯಗಳನ್ನು ಅತ್ಯಂತ ದಕ್ಷತೆಯಿಂದ ಮಾಡಬೇಕು. ಯಾವಾಗಲೂ ಹಸನ್ಮುಖಿಯಾಗಿ ಪತಿಯ ಜೊತೆ ವ್ಯವಹರಿಸಬೇಕು. ಸ್ತ್ರೀಯರಿಗೆ ಪ್ರತಿ ತಿಂಗಳು ರಜೋದರ್ಶನವಾಗುತ್ತದೆ. ಹಾಗೆ ಆದಾಗ ಆ ದಿನದಂದು 3 ದಿನಗಳ ನಂತರ ಗೃಹ ಕಾರ್ಯಕ್ಕೆ ಯೋಗ್ಯಳಾಗುತ್ತಾಳೆ. ರಜಸ್ವಲೆಯಾದ ಸ್ತ್ರೀ ಮೊದಲನೆಯ ದಿನ ಚಂಡಾಲಿ, 2ನೇ ದಿನ ಬ್ರಹ್ಮಘಾತಿನಿ ಹಾಗೂ 3ನೇ ದಿನ ಅಗಸೆಗತ್ತಿಗೆ ಸಮಾನವಾಗಿರುತ್ತಾಳೆ. 4ನೇ ದಿನ ಸ್ನಾನ ನಂತರ ಶುದ್ಧಳಾಗುತ್ತಾಳೆ. ಆಗ ಆಕೆ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಲು ಬರುವುದಿಲ್ಲ. ಶುದ್ಧ ಸ್ನಾನ ನಂತರ ಸೂರ್ಯನಾರಾಯಣನನ್ನು ನೋಡಿ ಪಂಚಗವ್ಯವನ್ನು ಸೇವಿಸಿದ ನಂತರ ಸಂಪೂರ್ಣ ಶುದ್ಧಳಾಗಿ ದೇವತಾ ಅರ್ಚನಾ ಮಾಡಬಹುದು. ಜೋರಾಗಿ ಮಾತನಾಡುವುದು, ಎತ್ತರ ಧ್ವನಿಯಲ್ಲಿ ಅಳುವುದು, ಪತಿಯ ಬಗ್ಗೆ ಆಕ್ರೋಶ ಪ್ರಕಟಿಸಬಾರದು. ಎಲ್ಲಿಗೆ ಹೋದರೂ ಪತಿಯ ಜೊತೆ ಹೋಗುವುದು ಒಳ್ಳೆಯದು. ಆಕೆಗೆ ಪತಿಯೇ ದೈವ, ಗುರು, ಧರ್ಮ, ವ್ರತ, ತೀರ್ಥ ಎಲ್ಲವೂ. ಆದ್ದರಿಂದ ಪತ್ನಿಯು ನಿಷ್ಠೆಯಿಂದ ಪತಿ ಸೇವೆ ಮಾಡಿದರೆ ಇಹಲೋಕದಲ್ಲಿ ಸುಖ ಸಂಪತ್ತು, ಪರಲೋಕದಲ್ಲಿ ಸದ್ಗತಿ ದೊರೆಯುತ್ತದೆ. ಒಮ್ಮೆ ಪಾರ್ವತಿ ದೇವಿಯು ಈ ಪುರುಷೋತ್ತಮ ಮಾಸದ ವ್ರತವನ್ನು ಮಾಡಿ, ಈ ವ್ರತವು ಪೂರ್ಣವಾಗಲು ಯಾವುದೂ ಅತ್ಯಂತ ಶ್ರೇಷ್ಠ ದಾನವೆಂದು ಕೇಳಿದಳು. ಆಗ ಪರಮೇಶ್ವರನು ಹೇಳುತ್ತಾನೆ, ಪುರುಷೋತ್ತಮ ಮಾಸದ ವ್ರತ ವಿಧಾನವನ್ನು ಪೂರ್ಣಗೊಳಿಸುವಂತಹ ಯಾವುದೇ ದಾನವನ್ನು ವೇದಗಳಲ್ಲಿ ಹೇಳಿಲ್ಲ. ವೇದಗಳಲ್ಲಿ ಹೇಳಿರುವ ದಾನಗಳೆಲ್ಲ ಶ್ರೀಕೃಷ್ಣನಿಗೆ ಪರಮಪ್ರಿಯವಾದ ಈ ಪುರುಷೋತ್ತಮ ಮಾಸದಲ್ಲಿ ಗೌಣ, ನೀನು ಮಾಡಿರುವ ಈ ಮಾಸದ ವ್ರತದ ಪೂರ್ತಿಗೆಂದು ಕೊಡುವಂತಹ ದಾನ ಯಾವುದೂ ಇಲ್ಲ. ಇಡೀ ಬ್ರಹ್ಮಾಂಡವನ್ನೇ ಕೊಟ್ಟರೂ ಕಡಿಮೆಯೇ. ಹಾಗೆ ಕೊಡಲು ಶಕ್ಯವಿಲ್ಲ. ಆದ್ದರಿಂದ ಈ ಬ್ರಹ್ಮಾಂಡದ ಬದಲಿಗೆ ಅದರ ಪ್ರತಿನಿಧಿ ಸ್ವರೂಪವಾಗಿ ತಾಮ್ರದ ಸಂಪುಟವನ್ನು ಮಾಡಿ ವಿಧಿಪೂರ್ವಕವಾಗಿ ಅದರ ಪೂಜೆ ಮಾಡಿ ವ್ರತದ ಪೂರ್ವಕವಾಗಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸಂಪತ್ತಿದ್ದವರು ಇಂತಹ ಈ ರೀತಿಯ 30 ಸಂಘಟಗಳನ್ನು ದಾನ ಕೊಡಬೇಕು. ಇದನ್ನು ಕೇಳಿ ಪಾರ್ವತಿ ದೇವಿಯು ಸಂತೋಷ ಚಿತ್ತಳಾಗಿ 30 ಸಂಪುಟಗಳನ್ನು ದಾನ ಮಾಡಿ ವ್ರತ ವಿಧಾನವನ್ನು ಪೂರ್ತಿಗೊಳಿಸಿದಳು. ಕೇವಲ ಭಕ್ತಿಪೂರ್ವಕವಾಗಿ ಈ ಮಾಸದ ಮಹಾತ್ಮೆಯನ್ನು ಕೇಳಿದ ಮಾತ್ರದಿಂದಲೇ ಮನುಷ್ಯರ ಮಹಾನ್ ಪಾಪಗಳು ನಾಶವಾಗುತ್ತವೆ. ಹಾಗಾದರೆ ದೃಢ ಭಕ್ತಿಯಿಂದ ಈ ಮಾಸದ ವ್ರತ ವಿಧಾನವನ್ನು ಆಚರಿಸುವವರ ಪುಣ್ಯಕ್ಕೆ ಎಳೆಯಿಲ್ಲ. ಈ ಮಾಸದಲ್ಲಿ ವ್ರತಿಯು ಸುಳ್ಳು ಹೇಳಬಾರದು, ನಿಂದನೆ ಮಾಡಬಾರದು. ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನದ ನಂತರ ಶಕ್ತಿಗೆ ಲೋಪವಿಲ್ಲದಂತೆ ದಾನ ದಕ್ಷಿಣೆಗಳನ್ನು ಕೊಡಬೇಕು. ಈ ಮಾಸದಲ್ಲಿ ಭಗವಂತನಾದ ಪುರುಷೋತ್ತಮನನ್ನು ನಿತ್ಯವೂ ಭಕ್ತಿಯಿಂದ ಪೂಜಿಸುವವರೇ ಧನ್ಯರು. ಆದ್ದರಿಂದ ಸಮಸ್ತ ಸಾಧನೆಗಳಿಗಿಂತಲೂ ಶ್ರೇಷ್ಠವಾದ ಎಲ್ಲ ಪುರುಷಾರ್ಥಗಳನ್ನು ದಯಪಾಲಿಸುವಂತಹ ಪರಮಾತ್ಮನಾದ ಪುರುಷೋತ್ತಮನನ್ನು ಎಲ್ಲ ರೀತಿಯಿಂದಲೂ ಪೂಜಿಸಬೇಕು. ಯಾರು ಕೌಂಡಿನ್ಯ ಋಷಿಯ ಹೇಳಿರುವ ಗೋವರ್ಧನಧರಂ ಮಂತ್ರವನ್ನು ಈ ತಿಂಗಳ ಪೂರ್ತಿ ಜಪಿಸುವರೋ ಅವರು ನಿಸ್ಸಂಶಯವಾಗಿ ಪುರುಷೋತ್ತಮನನ್ನೇ ಸೇರುವರು. ಈ ಪ್ರಪಂಚದಲ್ಲಿ ಯಾರು ಈ ಮಾಸದ ವ್ರತವನ್ನು ಶ್ರದ್ಧಾ ಹಾಗೂ ಭಕ್ತಿಯಿಂದ ನಿತ್ಯವೂ ಪೂಜಿಸುವರೋ ಅವರೇ ಧನ್ಯರು. ಮನುಷ್ಯನ ಸಮಸ್ತ ಅಭೀಷ್ಟ ಫಲಗಳನ್ನು ದಯಪಾಲಿಸುವಂತಹ ಈ ಪವಿತ್ರ ಪುರಾಣವನ್ನು ಎಲ್ಲರೂ ಆಲಿಸಬೇಕು. ಇದರ ಒಂದೇ ಒಂದು ಅಧ್ಯಾಯದ ಶ್ರವಣ ಮಾತ್ರದಿಂದಲೇ ಮನುಷ್ಯನ ಸಮಸ್ತ ಪಾಪಗಳು ನಷ್ಟವಾಗುತ್ತವೆ. ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಿಗುವ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ಈ ಪುರುಷೋತ್ತಮ ಮಾಸ ಮಹಾತ್ಮೆಯ ಶ್ರವಣದಿಂದ ಸಿಗುತ್ತದೆ. ಯಾರು ಈ ಮಾಸದ ಮಹಾತ್ಮೆಯನ್ನು ಬರೆದು ಅದನ್ನು ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಭಕ್ತಿಪೂರ್ವಕವಾಗಿ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡುವರೋ ಅವರು ತಮ್ಮ ಹಿಂದಿನ ಕುಲಗಳನ್ನೆಲ್ಲ ಉದ್ಧಾರಿಸಿ ಶಾಶ್ವತವಾಗಿ ಗೋಲೋಕದಲ್ಲಿ ವಾಸಿಸುತ್ತಾರೆ. ಈ ಉತ್ತಮ ಮಹಾತ್ಮೆಯನ್ನು ಬರೆದು ಮನೆಯಲ್ಲಿಟ್ಟು ಪೂಜಿಸಿದರೆ ಆ ಮನೆಯಲ್ಲಿ ಸಮಸ್ತ ಪುಣ್ಯ ನದಿಗಳು ನಿರಂತರವಾಗಿ ವಾಸಿಸುತ್ತವೆ. ಈ ರೀತಿಯಾಗಿ ಅನಂತ ಪುಣ್ಯವನ್ನು ಕೊಡುವಂತಹ ಎಲ್ಲ ಮಾಸಗಳಿಗಿಂತಲೂ ಶ್ರೇಷ್ಠವಾದ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ಕೇಳಿ ಸಮಸ್ತ ಋಷಿಗಳು ಆಶ್ಚರ್ಯಚಕಿತರಾದರು. ಆಗ ಅವರೆಲ್ಲರೂ ಸೂತ ಮಹಾಮುನಿಗಳಿಗೆ ನಮಸ್ಕರಿಸಿ ತಮ್ಮ ಕೀರ್ತಿ ಅಜರಾಮರವಾಗಿರಲಿ ಎಂದು ಕೊಂಡಾಡಿದರು. ಎಲ್ಲ ಬ್ರಾಹ್ಮಣರ ಆಶೀರ್ವಾದ ಪಡೆದು ಸೂತರು ಗಂಗಾ ನದಿಯಲ್ಲಿ ಸ್ನಾನಕ್ಕೆಂದು ಹೊರಟರು. ನಂತರ ನೈಮಿಷಾರಣ್ಯದಲ್ಲಿ ವಾಸಿಸುತ್ತಿದ್ದ ಸಮಸ್ತ ಋಷಿ ಮುನಿಗಳು ಬ್ರಾಹ್ಮಣೋತ್ತಮರು ಈ ಪ್ರಾಚೀನ ಪುರುಷೋತ್ತಮ ಮಾಸದ ಶ್ರೇಷ್ಠ ಹಾಗೂ ದಿವ್ಯ ಮಹಾತ್ಮೆಯ ಸಮಸ್ತ ಭೀಷ್ಟ ಫಲಗಳನ್ನು ದಯಪಾಲಿಸುವ ಕಲ್ಪವೃಕ್ಷಕ್ಕೆ ಸಮನವೆಂದು ಶ್ಲಾಘಿಸಿದರು. ಎಂಬಲ್ಲಿಗೆ ಶ್ರೀ ಬೃಹನ್ನಾರಾದೀಯ ಪುರಾಣದಲ್ಲಿರುವ ಪುರುಷೋತ್ತಮ ಮಾಸ ಮಹಾತ್ಮೆಯಲ್ಲಿ ಶ್ರೀನಾರಾಯಣ ನಾರದರ ಸಂವಾದ ರೂಪದ ಪುರುಷೋತ್ತಮ ಮಹಾತ್ಮೆಯ ಶ್ರವಣ ಫಲ ಕಥನ ಎಂಬ ಹೆಸರಿನ 31ನೆಯ ಅಧ್ಯಾಯವು
ಹಾಗೂ ಪುರುಷೋತ್ತಮ ಮಾಸ ಮಹಾತ್ಮೆಯು ಸಂಪೂರ್ಣವಾಯಿತು. ಶುಭಂ ಭದ್ರಂ ಮಂಗಳಂ. ಹರಿ ಓಂ. ಓಂ ಸ್ವಸ್ತಿ.